ಹಾಯ್! ಎಲ್ರಿಗೂ ನಮಸ್ತೆ. ಮಂಗಳವಾರದ ಮಿನಿ ವ್ಲಾಗು. ಸ್ಕೂಲಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗ್ಬಿಟ್ಟು ಏನು ಬರ್ಸಿದ್ರು, ಓದಿಸಿದ್ರು ಅಂತ ನಾನು ಕೇಳ್ತಾ ಇರ್ತೀನಿ. ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ 2-3 ದಿನ ವಿಪರೀತ ಚಳಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲರೂ ಬಿಸಿನೀರೇ ಕುಡಿತಾ ಇದ್ದೀವಿ. ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ಪಾಪ್ಕಾರ್ನ್. ಮುಂದೆ ನಿಂತು ಇಬ್ಬರು ರೆಡಿ ಮಾಡ್ಕೊಳ್ತಿದ್ದಾರೆ. ವೈಶುಗೆ ಚಳಿಗಾಲದಲ್ಲಿ 2-3 ತಿಂಗಳವರೆಗೂ ತುಂಬಾ ಕೋಲ್ಡ್ ಆಗೋದು ಪದೇ ಪದೇ ಬರ್ತಾನೆ ಇತ್ತು. ಈ ಸರಿ ಫುಡ್ ರೂಟೀನ್ ತುಂಬ ಚೆನ್ನಾಗಿದೆ, ಹೊಂದ್ಕೊಂಡಿದ್ದಾಳೆ, ತುಂಬ ಹೆಲ್ತಿ ಆಗಿದ್ದಾಳೆ. ಹಾಗೆ ಹಸ್ಬೆಂಡ್ಗೆ ಕೆಮ್ಮಾಗಿದೆ. ಹಾಗಾಗಿ ಇಲ್ಲಿ ತುಳಸಿ, ಅಜೀವಾನ, ಬೆಳ್ಳುಳ್ಳಿ, ಪೆಪ್ಪರು, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಜಜ್ಜಿಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ಕೊಡೋದ್ರಿಂದ ತುಂಬ ಚೆನ್ನಾಗಿಯೇ ವರ್ಕ್ ಆಗುತ್ತೆ. ಕ್ಲೈಮೇಟ್ ಇಷ್ಟೊಂದು ಕೋಲ್ಡ್ ಆಗಿದ್ದಾಗ ಕೆಮ್ಮು ನೆಗಡಿ ಬರೋದು ಸಹಜ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ವೈಭವ್ಗೆ ಸ್ವಲ್ಪ ನೆಗಡಿ ಇದೆ. ಅವ್ನ ಸ್ಕೂಲಲ್ಲಿ ಮಕ್ಕಳದು ಬೇರೆ ಮಕ್ಕಳದೆಲ್ಲ ಏನಾದರೂ ಇಸ್ಕೊಂಡು ತಿಂತಾ ಇರ್ತಾನೆ. ಸೊ ಹಾಗಾಗಿ ಬೆಳಗ್ಗೆ ಮತ್ತು ರಾತ್ರಿ ಅವನಿಗೆ ಅರಿಶಿನ ಹಾಲು ಕೊಡ್ತಾ ಇದ್ದೀನಿ. ನೈಟ್ ಊಟಕ್ಕೆ ಜೋಳದ ನುಚ್ಚಿನನ್ನ ಹಾಗೆ ಬೇಳೆ ಸಾರನ್ನು ಮಾಡ್ಕೊಂಡಿದ್ದೆ. ಇದು ಚಳಿಗಾಲಕ್ಕೆ ತುಂಬಾ ರುಚಿಯಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್